ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂಗಾರು ಮಳೆ 2 ಫಿಲ್ಮ್ ನೆನಪಿರ್ಬೋದು. ಈ ಮುಂಗಾರು ಮಳೆ 2 ಫಿಲ್ಮಲ್ಲಿ ಒಂದು ಕನಸಲು 100 ಬಾರಿ ಅನ್ನೋ ಒಂದು ಸಾಂಗ್ ಕೂಡ ನೋಡಿರ್ಬೋದು. ಆ ಕನಸಲಿ 100 ಬಾರಿ ಒಂದು ಸಾಂಗಲ್ಲಿ ಒಂದು ಚಿಕ್ಕದಾದ ಪ್ರೇಕ್ಷಣೀಯ ಸ್ಥಳವನ್ನು ತೋರಿಸಿದ್ದಾರೆ. ಆದರೆ ಅದೊಂದು ಅಷ್ಟೊಂದು ದೊಡ್ಡದಾಗಿ ತೋರಿಸಿಲ್ಲ, ಚಿಕ್ಕದಾಗಿ ತೋರಿಸಿದ್ದಾರೆ. ನಿಮಗೆ ಸ್ಕ್ರೀನ್ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಪ್ಲೇಸ್ ಬಗ್ಗೆ ಇವತ್ತು ನಾವು ಕೆಲವೊಂದು ವಿಷಯಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಪ್ಲೇಸು ನಮ್ಮ ಹೊರ ರಾಜ್ಯದಿಂದ ಅಥವಾ ಹೊರ ದೇಶದಿಂದ ಮಾಡಿರುವಂಥ ವಿಡಿಯೋ ಅಲ್ಲ. ಈ ಪ್ಲೇಸ್ ಬಂದುಬಿಟ್ಟು ನಮ್ಮ ಬಡ್ಕಳದಿಂದ ಕೇವಲ 43 ಕಿಲೋಮೀಟರ್ ದೂರ, ಹಾಗೆ ಜೋಗ ಜಲಪಾತದಿಂದ 44 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನ. ಇದಕ್ಕೆ ಭೀಮೇಶ್ವರ ಅಂತಲೂ ಕೂಡ ಕರೀತಾರೆ, ಭೀಮಲಿಂಗೇಶ್ವರ ಅಂತಲೂ ಕೂಡ ಕರೀತಾರೆ. ಸೊ ಈ ಕೆಲವೊಂದು ವಿಷಯಗಳನ್ನು, ಈ ದೇವಸ್ಥಾನದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ನಾನು ನಿಮ್ಗೆ ಆವಾಗಲೇ ಹೇಳಿದಾಗೆ, ಬಡ್ಕಳದಿಂದ ನೀವು 44 ಕಿಲೋಮೀಟರ್ ದೂರ ಬಂದಾಗ ನಿಮಗೆ ಈ ಥರ ಭೀಮಲಿಂಗೇಶ್ವರ ಅಥವಾ ಭೀಮೇಶ್ವರ ಅನ್ನೋ ಒಂದು ಬೋರ್ಡ್ ನೋಡ್ತಾ ಇರ್ಬೋದು. ಈ ಬೋರ್ಡಿಂದ ನೀವು ಎಡಕ್ಕೆ ಬಂದಾಗ ಒಂದು 2 ಕಿಲೋಮೀಟರ್ ನಿಮಗೆ ಆಫ್ ರೋಡಿಂಗ್ ಇರುತ್ತೆ. ಯಾವುದೇ ಥರ ರೋಡಿನ ಲಭ್ಯ ಇಲ್ಲ, ಇಲ್ಲಿ ಆಫ್ ರೋಡಿಂಗ್ ಆಗಿರುತ್ತೆ. ಸೊ ಈಗ ಒಂದು 2 ವರ್ಷದ ಹಿಂದುಗಡೆಯಿಂದ ಟ್ರಕ್ಕಿಂಗ್ ಕೂಡ ಶುರು ಮಾಡಿದ್ದಾರೆ. ಸೊ ನೀವು ಬೇಕಾದರೆ ಟ್ರಕ್ಕಿಂಗ್ ಕೂಡ ಬಳಸ್ಬೋದು. ಆದರೆ ಒಂದು ರಿಕ್ವೆಸ್ಟಿಂಗ್ ಏನಂದರೆ ಹೇಳಿದ್ರೆ, ನೀವು ಟ್ರಕ್ಕಿಂಗ್ ಬೇಕಾದಾಗ ನೀವು 9:30 ನಂತರನೇ ಬರಬೇಕಾಗುತ್ತೆ. 9:30ಗಿಂತ ಮೊದಲು ಬಂದರೆ ನಿಮ್ಗೆ ಟ್ರಕ್ಕಿಂಗ್ ವ್ಯವಸ್ಥೆ ಇರಲ್ಲ. 9:30 ನಂತರ ಬಂದರೆ ನಿಮ್ಗೆ ಟ್ರಕ್ಕಿಂಗ್ ಕೂಡ ಸೌಲಭ್ಯ ಇರುತ್ತೆ. ಸೊ ಟ್ರಕ್ಕಿಂಗ್ ಮಾಡಿ ನೀವು 2 ಕಿಲೋಮೀಟರ್ ಹೋಗಿಬಿಟ್ರೆ ನಿಮಗೆ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು. ಸ್ನೇಹಿತರೆ, ಕೆಲವರ ಮನಸ್ಸಲ್ಲಿ ಇರುತ್ತೆ, ಈ ಸ್ಥಳಕ್ಕೆ ಭೀಮೇಶ್ವರ ಅಂತಲೇ ಯಾಕೆ ಕರೆದ್ರು ಅಥವಾ ಭೀಮಲಿಂಗೇಶ್ವರ ಅಂತ ಹೇಳಿ ಯಾಕೆ ಹೆಸರಿಟ್ಟರು ಅಂತ. ಅದಕ್ಕೂ ಕೂಡ ಒಂದು ಪುರಾತನ ಒಂದು ಕಥೆ ಇದೆ. ಅದೇನೆಂದರೆ, ನಿಮಗೆ ಪಂಚಪಾಂಡವರು ಗೊತ್ತೇ ಇದೆ. ಈ ಪಂಚಪಾಂಡವರು ವನವಾಸ ಅಥವಾ ಅಜ್ಞಾತವಾಸ ಇದು 2 ಟೈಮಲ್ಲಿ ಇವರು ಈ ಸ್ಥಳಕ್ಕೆ ಬಂದಿದ್ರಂತೆ. ಆ ಬಂದ ಟೈಮ್ ಕೂಡ ಮಹಾಶಿವರಾತ್ರಿ ಟೈಮ್ ಆಗಿರುತ್ತೆ. ಈ ಟೈಮಲ್ಲಿ ಅವರಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಶಿವಲಿಂಗದ ಅವಶ್ಯಕತೆ ಇರುತ್ತಂತೆ. ಈ ಶಿವಲಿಂಗ ಅವಶ್ಯಕತೆ ಇದ್ದಾಗ ಭೀಮ ಏನು ಮಾಡ್ತಾನೆ, ಕಾಶಿಗೆ ಹೋಗಿ ಒಂದು ಶಿವಲಿಂಗವನ್ನು ತರ್ತಾನೆ. ಹಾಗೆ ತಂದು ಧರ್ಮರಾಯರ ಕೈಯಲ್ಲಿ ಕೊಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೇ ಸಲುವಾಗಿ ಈ ಸ್ಥಳವನ್ನು ಭೀಮಲಿಂಗೇಶ್ವರ ಅಥವಾ ಭೀಮೇಶ್ವರ ಅಂತ ಹೇಳಿ ಕೂಡ ಕರೀತಾರೆ. ಈಗ ಶಿವಲಿಂಗ ಪ್ರತಿಷ್ಠಾಪನೆ ಆದ ನಂತರ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ ನೀರಿನ ಸಮಸ್ಯೆ ಆಗುತ್ತೆ. ಅದೇ ಟೈಮಲ್ಲಿ ಆಗ ಅರ್ಜುನ ತನ್ನ ಬಾಣವನ್ನು ಚಲಾಯಿಸಿ ಇಲ್ಲೊಂದು ಜರಿ ಸೃಷ್ಟಿ ಮಾಡಿದ ಕೂಡ ಅಂತ ಹೇಳ್ತಾರೆ. ಆ ಜರಿನ ಈಗ ಸರಳಾ ಹೊಳೆ ಅಂತೂ ಕೂಡ ಕರೀತಾರೆ. ಹಾಗೆ ಈ ಸರಳಾ ಹೊಳೆಯು ಈಗ ನಮ್ಮ ದೇವಸ್ಥಾನದಿಂದ 100 ಅಡಿ ಎತ್ತರದಿಂದ ಧುಮುಕಿ ವರ್ಷ ಪೂರ್ತಿ ಹರಿಯುವುದೇ ಇದರ ಒಂದು ವಿಶೇಷತೆ ಕೂಡ ಆಗಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸುತ್ತಮುತ್ತಲು ಕಾಡು. ಈ ಕಾಡನ್ನ ಹಿಡಿಂಬ ವನ ಎಂದು ಅಂತ ಹೇಳಿ ಕರೀತಾರೆ. ಹಾಗೆ ದೇವಸ್ಥಾನದ ಮುಂದ್ಗಡೆ ಒಂದು ನಂದಿ ಮಂಟಪ ಇದೆ. ಈ ನಂದಿ ಮಂಟಪದ ವಿಶೇಷತೆ ಏನಂದರೆ, ಇದು 12 ಕಂಬದಿಂದ ಕಟ್ಟಲಾಗಿದೆ ನಂದಿ ಮಂಟಪ. ಹಾಗೆ ಈ ಕಟ್ಟಿದ ನಂದಿ ಮಂಟಪ ದ್ರಾವಿಡ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿರು. ಹಾಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಗಣಪತಿ
ದೇವರ ಮೂರ್ತಿ ಹಾಗೆ ತಾಯಿ ದುರ್ಗಾ ಪರಮೇಶ್ವರಿ ಮೂರ್ತಿ ಕೂಡ ಇರೋದು ಒಂಥರ ವಿಶೇಷತೆನೇ ಆಗಿದೆ ಇದು. ಹಾಗೆ ಈ ದೇವಸ್ಥಾನದ ಹಿಂದ್ಗಡೆ ಒಂದು ಗುಹೆ ಇದೆ. ಇದೇ ಗುಹೆಯ ಮೂಲಕ ಭೀಮ ಕಾಶಿಗೆ ತೆರಳಿ ಶಿವಲಿಂಗ ತಂದ ಅಂತ ಹೇಳಿ ಕೂಡ ಹೇಳ್ತಾರೆ. ಸ್ನೇಹಿತರೆ, ದೇವಸ್ಥಾನದ ಪುರಾಣಗಳು ಏನೇ ಇರಲಿ, ನಾವು ಈ ಸ್ಥಳಕ್ಕೆ ಬಂದಾಗ ಯಾವುದೇ ಥರ ಶಬ್ದ ಮಾಲಿನ್ಯ ಅಥವಾ ಪ್ಲಾಸ್ಟಿಕ್ ಬಳಸಿ ಈ ಪುರಾತನ ಸ್ಥಳವನ್ನು ನಾವು ಹಾಳು ಮಾಡೋದು ಬೇಡ. ಆದಷ್ಟು ನಾವು ಹೋದಾಗ ಶುಚಿಯಾಗಿ ಇಟ್ಟುಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಕೊನೆಯಲ್ಲಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಸೊ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.